ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ ಈ ಫೆಬ್ರವರಿ ಬಜೆಟ್ನಲ್ಲಿ ಮಂಡಿಸಿದ್ರಲ್ಲ ಅದಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ 1.21 ಲಕ್ಷ ಇತ್ತು, ಅದು 1.25 ಅಷ್ಟೇ ಮಾಡಿರೋದು, ಹೆಚ್ಚೇನು ಮಾಡಿಲ್ಲ. ಆಮೇಲೆ ಗೃಹ ಖಾತೆಗೆ 2.3 ಲಕ್ಷ ಕೋಟಿ ಎಷ್ಟಿತ್ತು, ಈಗ ಬರೀ 1.51 ಲಕ್ಷ ಕೋಟಿಗಷ್ಟೇ ಮಾಡಿರೋದು. ಆರೋಗ್ಯ ಕ್ಷೇತ್ರಕ್ಕೆ ಹೋದ ಸಾರಿ ಬಜೆಟ್ನಲ್ಲಿ 90,659 ಕೋಟಿ ಒದಗಿಸಲಾಗಿತ್ತು. ಈ ಬಜೆಟ್ನಲ್ಲಿ ಬರೀ 89,207 ಕೋಟಿ ಮಾತ್ರ ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಐಟಿ ಮತ್ತು ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ 1.37 ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ರೆ ಈ ಸಾರಿ 1.16 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಇವರು, ಅವ್ರಿಗೆ 9,409 ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾಗಿ ಇಟ್ಟಿದ್ರೆ ಈ ಸಾರಿ 6,780 ಕೋಟಿ ಇಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ. ಸೊ ಫೆಬ್ರವರಿನಲ್ಲಿ ಇವರು ಏನು ಹೇಳಿದ್ರು ಅದಕ್ಕಿಂತ ಶಿಕ್ಷಣ, ಆರೋಗ್ಯ, ರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ. ಪಾಪ 5 ಜನ ಮಂತ್ರಿಗಳಿದ್ದಾರೆ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಆಮೇಲೆ ಸೋಮಣ್ಣ, ಇನ್ಯಾರು ನಿರ್ಮಲಾ ಸೀತಾರಾಮನ್. ಈ 5 ಜನ ಇದ್ರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನೂ ಮಾಡಿಲ್ಲ, ರೈಲ್ವೆನಲ್ಲೂ ಏನು ಕೊಟ್ಟಿಲ್ಲ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸ್ತಕ್ಕಂಥವರು, ಈ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವರು, ಅವರು ಕೂಡ. ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ. ಸಮಾಜ ಕಲ್ಯಾಣ, ಶಿಕ್ಷಣ, ಅದು ಹೇಳಿದ್ನಲ್ಲ, ಸಮಾಜ ಕಲ್ಯಾಣ. ಸೊ ಒಟ್ಟಾರೆ ಬಜೆಟ್ ಇದೆಯಲ್ಲ, ಇದು ಈಗ ನಾವು ಇದನ್ನು ಕೇಳಿದ್ದು ಬಹಳ ವರ್ಷಗಳಿಂದ, ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದು ಬಹಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ. ಆ ಭಾಗ ಹಿಂದುಳಿದ ಭಾಗ ಹೀಗಿದೆ, ಕೊಡಿ ಅಂತ ಕೇಳಿದ್ದು, ಅದನ್ನು ಕೂಡ ಕೊಡಲಿಲ್ಲ. ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಶಾದಾಯಕವಾದಂಥ, ಜನವಿರೋಧಿಯಾದಂಥ, ವಿಶೇಷವಾಗಿ ಬಡವರು, ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಪಂಗಡದವರು, ರೈತರು, ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ. ನಾನು ಪೂರ್ಣ ಬಜೆಟ್ ಓದಕ್ಕಾಗಿಲ್ಲ, ಇನ್ನು ಪೂರ್ಣ ಬಜೆಟ್ ಎಲ್ಲ ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಈಗ ಅವರು ಟಿವಿನಲ್ಲಿ ಬರೋದು ನೋಡ್ಕೊಂಡು ಹೇಳಿರ್ತಕ್ಕಂಥದ್ದು,
ಮತ್ತು ನಮ್ಮ ಅಧಿಕಾರಿಗಳು ಅದನ್ನು ಬಜೆಟನ್ನು ನೋಡಿದ್ದಾರೆ. ಅದರ ಮೇಲೆ ಇರತಕ್ಕಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.